ಸುನೇಮಿನ ಕುಲೀನ ಸ್ತ್ರೀ. ಜೇಷಾಮ್ ಜಬುದರೆ. ಅಧ್ಯಾಯ 5. ಆ ಸುನೇಮಳ ಹೆಸರೇನು ತಿಳಿಯದು. ಸುನೇಮ್ ಎಂಬುದು ಒಂದು ಸ್ಥಳದ ಹೆಸರು. ಪ್ರವಾದಿಯಾದ ಎಲೀಷನು ಸುನೇಮಿಗೆ ಹೋಗಿದ್ದಾಗ ಅಲ್ಲಿ ಅವನು ಒಬ್ಬ ಕುಲೀನ ಸ್ತ್ರೀಯನ್ನು ಕಾಣುತ್ತಿದ್ದನು. ಅವಳಿಗೆ ಮಕ್ಕಳಿರಲಿಲ್ಲ. ಆದರೂ ಅವಳು ಕೊರತೆ ಇಲ್ಲದವಳಂತೆ ತನ್ನ ಪತಿಯೊಂದಿಗೆ ಬಾಳುತ್ತಿದ್ದಳು. ಸುನೇಮಿನವಳ ಹೆಸರು ಮಾತ್ರವಲ್ಲ, ಅವಳ ಪತಿಯ ಹೆಸರು ಸಹ ನಮಗೆ ಗೊತ್ತಿಲ್ಲ. ಆದರೆ ಅವಳ ಜೀವಿತದಲ್ಲಿನ ವಿಶೇಷವಾದ ಕಾರ್ಯಗಳನ್ನು ಕುರಿತು ನಾವು ನೋಡುತ್ತೇವೆ. ಅವರು ದೇವರ ಸೇವಕರನ್ನು ಆದರಿಸಿ ಗೌರವಿಸಿ ಉಪಚರಿಸುತ್ತಿದ್ದಂಥ ಒಂದು ಒಳ್ಳೆಯ ಕುಟುಂಬದವರಾಗಿದ್ದರು. ಕರ್ತನಲ್ಲಿ ಅಪಾರವಾದ ನಂಬಿಕೆ ಭಕ್ತಿ ಇದ್ದಿತು. ಉತ್ತಮ ಮಹತ್ವದಲ್ಲಿದ್ದವರಾಗಿದ್ದರು. ಅವರ ಹೆಸರು ಸತ್ಯವೇದದಲ್ಲಿ ಕೊಡಲ್ಪಡಲಿಲ್ಲ. ಒಂದು ಸಾರಿ ಆ ಕುಲೀನ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದುದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅವರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿ ಬಂದಾಗಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. 2 ಅರಸು 4:8-12. ಅಪರಿಚಿತಳಾದ ಆ ಸ್ತ್ರೀ ಕರ್ತನ ಸೇವಕನನ್ನು ಪ್ರೀತಿಸಿ ಗೌರವಿಸುವುದು ಮಾತ್ರವಲ್ಲ, ಊಟೋಪಚಾರ ಮಾಡಿದ್ದು ಅಲ್ಲದೆ ಸೇವೆಗೋಸ್ಕರ ತನ್ನ ಮನೆಯನ್ನು ಕೊಟ್ಟಳು. ಮನೆಯೊಂದಿಗೆ ಸುಮಾರು 7 ಕಾರ್ಯಗಳನ್ನು ಕೊಟ್ಟಳು ಎಂಬುದನ್ನು ನಾವು ಸತ್ಯವೇದದ ಮೂಲಕ ಅರಿತುಕೊಳ್ಳಬಹುದು. 1 ಮಾಳಿಗೆ, 2 ಕೋಣೆ, 3 ಮೇಜು, 4 ಕುರ್ಚಿ, 5 ಮಂಚ, 6 ದೀಪಸ್ತಂಭ, 7 ಕೋಣೆಯ ಬಾಗಿಲು. ಕರ್ತನ ಸೇವಕನ ಮತ್ತು ಸೇವೆಯ ಮೇಲಿನ ಅಭಿಮಾನದಿಂದ ಎಲ್ಲವನ್ನು ಅನುಕೂಲ ಮಾಡಿಕೊಟ್ಟಳು. ಮಾಳಿಗೆ, ಮನೆಯ ಮುಖ್ಯವಾದ ಸ್ಥಳವನ್ನು ಪ್ರವಾದಿಯಾದ ಏಲಿಯನಿಗೆ ಕೊಡಬೇಕೆಂದು ಅವಳು ಆಶೆಪಟ್ಟಳು. ಆ ಮನೆಯ ಮಾಳಿಗೆಯಲ್ಲಿದ್ದು ದೇವಸೇವಕರು ಪ್ರಾರ್ಥಿಸುವಾಗ ಆ ಊರನ್ನೆಲ್ಲ ಅವನ ಕಣ್ಣುಗಳು ನೋಡಬಹುದಾಗಿತ್ತು. ಆದುದರಿಂದ ಅವನೊಳಗೆ ಒಂದು ಆತ್ಮಭಾರವು ಬಂದಿರಬಹುದು. ದಾನಿಯೇಲನು ತನ್ನ ಮನೆಯ ಮಾಳಿಗೆಯಲ್ಲಿ ಪ್ರಾರ್ಥಿಸುತ್ತಿದ್ದನು. ಮಹಡಿಯ ಮೇಲಿನ ಕಿಟಕಿಯು ಯೆರೂಸಲೇಮಿನ ಕಡೆಗಿತ್ತು. ಕಿಟಕಿಯಿಂದ ತನ್ನ ಕಣ್ಣಿಗೆ ಕಾಣುವಷ್ಟು ದೂರದವರೆಗೂ ಅವನು ನೋಡುತ್ತಾ ಪ್ರಾರ್ಥಿಸುತ್ತಿದ್ದನು. ಕರ್ತನು ಸಹ ಎತ್ತರವಾದ ಎಣ್ಣೆ ಮರಗಳ ಗುಡ್ಡವನ್ನು ಹತ್ತಿ ಅಲ್ಲಿಂದ ಯೆರೂಸಲೇಮನ್ನು ನೋಡುತ್ತಾ ನಗರಕ್ಕಾಗಿ ಕಣ್ಣೀರಿನಿಂದ ಪ್ರಾರ್ಥಿಸಿದನು. ಕರ್ತನು ಒಂದು ನಾವೆಯನ್ನು ಕಟ್ಟಲು ನೋಹನಿಗೆ ಆಜ್ಞಾಪಿಸಿದಾಗ ಅದರ ಛಾವಣಿಯ ಕೆಳಗೆ ಸುತ್ತಲೂ 1 ಮೊಳ ಎತ್ತರದ ಬೆಳಕಿನ ಕಂಡಿಯನ್ನು ಮಾಡಬೇಕು. ನಾವೆಯಲ್ಲಿ ಒಂದರ ಮೇಲೆ ಒಂದಾಗಿ 3 ಅಂತಸ್ತುಗಳನ್ನು ಮಾಡಬೇಕು ಎಂದು ಆಜ್ಞಾಪಿಸಿದನು. ಸುನೇಮಿನವಳು ದೇವಸೇವಕನಾದ ಎಲೀಷನಿಗೆ ಮಾಳಿಗೆಯ ಮೇಲೆ ಕೋಣೆಯನ್ನು ಮಾಡಿಕೊಟ್ಟಿದ್ದು ಏನು ಆಶ್ಚರ್ಯವಲ್ಲ. ಚಿಕ್ಕ ಕೋಣೆ. ಮಾಳಿಗೆಯನ್ನು ಮಾತ್ರ ಅವಳು ಕೊಡದೆ ಆ ಮಾಳಿಗೆಯಲ್ಲಿ ಒಂದು ಚಿಕ್ಕ ಕೋಣೆಯನ್ನು ಕಟ್ಟಿಕೊಟ್ಟಳು. ಆ ಚಿಕ್ಕ ಕೋಣೆಯು ಒಂದು ನಿಗದಿತವಾದ ಜೀವಿತವನ್ನು ಕುರಿತು ಸೂಚಿಸುತ್ತದೆ. ಆ ಕೋಣೆಯು 4 ಗೋಡೆಗಳನ್ನು ಕೂಡಿಸಿ ಕಟ್ಟಿದ ಒಂದು ಕಟ್ಟಡ. ಪ್ರಾರ್ಥನೆಯ ಮೂಲಕ ನಾವು ಎಬ್ಬಿಸುವ ಗೋಡೆಗಳು ಆಶ್ರಯವಾಗಿಯೂ ರಕ್ಷಣೆಯಾಗಿಯೂ ಗುರಾಣಿಯಾಗಿಯೂ ಇರುವುದು. ಪ್ರಾರ್ಥನಾ ಜೀವಿತವು ಲೌಕಿಕ ಜೀವಿತವನ್ನು ಬೇರ್ಪಡಿಸುವುದು. ಅಲ್ಲಿ ಕರ್ತನ ಪ್ರಭಾವವು ಅಪರಿಮಿತವಾಗಿರುವುದನ್ನು ಗ್ರಹಿಸಬಹುದು. 4 ಗೋಡೆಗಳನ್ನು ಎಬ್ಬಿಸುವಾಗ ಅದನ್ನು ಮಾನವನ ಕಣ್ಣು ಕಾಣಬಲ್ಲದು. ಆದರೆ ಪ್ರಾರ್ಥನೆಯ ಗೋಡೆಗಳನ್ನು ಆತ್ಮಿಕ ಬಲದಿಂದ ಪವಿತ್ರಾತ್ಮನೊಂದಿಗೆ ಕಟ್ಟುವಾಗ ಅದು ನಿಜವಾಗಿಯೂ ಸುಭದ್ರವಾದ ಕೋಟೆಯಾಗುವುದು. ಯೇಸುಕ್ರಿಸ್ತನು ಪುನರುತ್ಥಾನ ಹೊಂದಿದ ಬಳಿಕ ಆತನ ಶಿಷ್ಯರು ಯೆಹೂದ್ಯರಿಗೆ ಹೆದರಿಕೊಂಡು ಮೇಲ್ಮನೆಯಲ್ಲಿ ಕೋಣೆಯೊಳಗೆ ಅಡಗಿದರು.
ಆದರೆ ಕರ್ತನು ಅಲ್ಲಿ ಬಂದು ನಿಮಗೆ ಸಮಾಧಾನವಾಗಲಿ ಎಂದು ಅರಸಿದನು. ದೇವಮಗುವೆ, ನಿನ್ನ ಪ್ರಾರ್ಥನಾ ಕೋಣೆಯಲ್ಲಿ ಕರ್ತನು ಬಂದು ನಿನ್ನನ್ನು ಆಶೀರ್ವದಿಸುವನು ಎಂಬುದನ್ನು ಮರೆಯಬೇಡ. ಮೇಜು. ಸುನೇಮಿನವಳು ಎಲೀಷನಿಗೆ ಒಂದು ಮೇಜನ್ನು ಸಿದ್ಧಪಡಿಸಿಕೊಟ್ಟಳು. ಮೇಜು ನಮಗೂ ಕರ್ತನಿಗೂ ಇರುವ ಬಾಂಧವ್ಯವನ್ನು, ಅನ್ಯೋನ್ಯತೆಯನ್ನು ಸೂಚಿಸುತ್ತದೆ. ಆ ಐಕ್ಯವನ್ನು ಯಾವಾಗಲೂ ನಮ್ಮ ಬಳಿ ಕರ್ತನು ಎದುರು ನೋಡುತ್ತಾನೆ. ಕುರ್ಚಿ ನಾವು ಕೂತುಕೊಳ್ಳುವ ಒಂದು ಪೀಠ. ಮನಸ್ಸಿನಲ್ಲಿ ಹೊಯ್ದಾಟವಿಲ್ಲದೆ ಕರ್ತನನ್ನೇ ಆತುಕೊಂಡು ಆತನಲ್ಲಿ ಭಾರವನ್ನು ಒಪ್ಪಿಸಿಕೊಡುವುದು ನಾವು ಆರಾಮವಾಗಿ ಕೂತುಕೊಳ್ಳುವುದನ್ನು ಸೂಚಿಸುವುದು. ಹೋರಾಟ ತುಂಬಿದ ಈ ಪ್ರಪಂಚದಲ್ಲಿ ಕರ್ತನು ನಮಗೆ ಮನ ಸಮಾಧಾನವನ್ನು, ಶಾಂತ ಚಿತ್ತವನ್ನು ಅನುಗ್ರಹಿಸುತ್ತಾನೆ. ನಮ್ಮ ಕರ್ತನು ನಾವು ಕಳವಳಪಟ್ಟು ತೊಳಲುವುದನ್ನು, ಪರಿತಪಿಸುವುದನ್ನು ಬಯಸುವುದಿಲ್ಲ. ನೀವು ಸುಮ್ಮನಿದ್ದು ನಾನೇ ಕರ್ತನೆಂದು ಅರಿತುಕೊಳ್ಳಿರಿ ಎನ್ನುತ್ತಾನೆ. ಮಂಚ. ಸುನೇಮಿನವಳು ಎಲೀಷನಿಗೆ ಒಂದು ಮಂಚವನ್ನು ಸಿದ್ಧಗೊಳಿಸಿದಳು. ಮಂಚವು ವಿಶ್ರಮಿಸುವುದನ್ನು ಸೂಚಿಸುತ್ತದೆ. ಯೇಸು ಆ ವಿಶ್ರಮವನ್ನು, ಶಾಂತತೆಯನ್ನು ನಮಗೆ ಕೊಡಲು ಬಯಸುತ್ತಾನೆ. ಹೊರುವವರೇ, ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದೇ ಆತನ ಆಶ್ವಾಸನೆ. ಮತ್ತಾಯ 11:28. ಮಾತ್ರವೇ ಅಲ್ಲ, ಕಲ್ವಾರಿ ಶಿಲುಬೆಯಲ್ಲಿ ನಮಗೆ ಸಮಾಧಾನವನ್ನು ಕೊಟ್ಟಿದ್ದಾನೆ. ಕೊಲೋಸ 1:20. ದೀಪಸ್ತಂಭ. ದೀಪಸ್ತಂಭವು ಒಂದು ಕೋಣೆಗೆ ಬೆಳಕನ್ನು ಕೊಡುತ್ತದೆ. ಅದು ಕತ್ತಲೆಯಲ್ಲಿ ಪ್ರಕಾಶಿಸುವುದು. ಕಾರಿರುಳನ್ನು, ಕತ್ತಲೆಯ ದೊರೆತನವನ್ನು ಅಗಲಿಸಿ ಆಶ್ಚರ್ಯಕರವಾದ ಬೆಳಕು ಒಳಗೆ ಪ್ರವೇಶಿಸುವಂತೆ ಮಾಡುವುದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಹೇಳಿದ್ದಾನೆ. ಸತ್ಯವೇದ ವಾಕ್ಯಗಳು ನಮ್ಮ ಕಾಲುಗಳಿಗೆ ಬೆಳಕು, ಮಾರ್ಗಕ್ಕೆ ದೀಪವೂ ಆಗಿದೆ. ನಮ್ಮ ಪಾಪವೆಂಬ ಕತ್ತಲೆಯನ್ನು ಹೋಗಲಾಡಿಸುವ ಬೆಳಕನ್ನು ಕೊಡುತ್ತದೆ. ಪವಿತ್ರಾತ್ಮನು ನಮ್ಮ ಆಂತರ್ಯವನ್ನು ಪ್ರಕಾಶಿಸುವಂತೆ ಮಾಡುತ್ತಾನೆ. ನೀತಿ ಸೂರ್ಯನಾದ ಯೇಸುಕ್ರಿಸ್ತನು ರಕ್ಷಣೆಯ ದೀಪವನ್ನು ನಮ್ಮೊಳಗೆ ಬೆಳಗಿಸುತ್ತಾನೆ. ಕೋಣೆಯ ಬಾಗಿಲು. ಸುನೇಮಿನವಳು ಎಲೀಷನಿಗೆ ಕಟ್ಟಿಕೊಟ್ಟ ಕೋಣೆಯಲ್ಲಿ ಬಾಗಿಲು ಇದ್ದಿತು ಎಂದು ನೋಡುತ್ತೇವೆ. ಸತ್ತು ಹೋದಂಥ ಸುನೇಮಿನವಳ ಮಗನನ್ನು ಪ್ರವಾದಿಯು ಜೀವದಿಂದ ಎಬ್ಬಿಸುವಾಗ ಎಲೀಷನು ಆ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಕರ್ತನನ್ನು ಪ್ರಾರ್ಥಿಸಿದನು ಎಂದು ಸತ್ಯವೇದವು ಹೇಳುತ್ತದೆ. ಕರ್ತನಾದ ಯೇಸುಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ, ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಏಕಾಂತವಾದ ಕೋಣೆಯ ಬಾಗಿಲನ್ನು ಮುಚ್ಚುವಾಗ ಅದು ಹೊರಗಿನ ಪ್ರಪಂಚದ ಸಂಬಂಧವನ್ನು ಪೂರ್ಣವಾಗಿ ತಡೆದುಬಿಡುತ್ತದೆ. ಹಾಗೆ ನಾವು ಪ್ರಾರ್ಥಿಸುವಾಗ ಪ್ರಪಂಚದ ಕಾರ್ಯಗಳು, ಪ್ರಪಂಚದ ಚಿಂತೆಗಳಿಂದ ಬಿಡುಗಡೆ ಹೊಂದಿದವರಾಗಿ ಕರ್ತನಲ್ಲಿ ಪೂರ್ಣ ಹೃದಯದಿಂದ ಪ್ರಾರ್ಥಿಸಲು ಸಾಧ್ಯವಾಗುತ್ತದೆ. ಸುನೇಮಳ ಜೀವಿತದಲ್ಲಿ 2 ದೊಡ್ಡ ಅದ್ಭುತಗಳು ನಡೆದವು. ಬಂಜೆಯಾಗಿದ್ದ ಅವಳಿಗೆ ಒಬ್ಬ ಮಗನು ಹುಟ್ಟಿದನು. ಎರಡನೇದಾಗಿ ಸತ್ತು ಹೋದ ಮಗನು ಜೀವದಿಂದ ಎದ್ದನು. ಅವಳ ಹೆಸರು ಏನೆಂದು ತಿಳಿಯದೇ ಇದ್ದಾಗಿಯೂ ಸತ್ಯವೇದದಲ್ಲಿ ಅವಳಿಗೆ ಚಿರಸ್ಮರಣೀಯಾದ ಸ್ಥಳ ದೊರೆತಿದೆ. ಕರ್ತನ ಮನಸ್ಸಿನಲ್ಲಿ ಅವಳು ಮಾಡಿದ ಉಪಕಾರ ಚಿರ ನೆನಪಾಗಿದೆ. 1000 ವರ್ಷಗಳು ಕಳೆದು ಹೋಯಿತು, ಆದರೂ ಅವಳನ್ನು ನೆನೆಸುತ್ತೇವೆ, ಕರ್ತನನ್ನು ಸ್ತುತಿಸುತ್ತೇವೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ,
ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.